ಫಸ್ಟ್ ಇದನ್ನ ಹಿಡ್ಕೊ ಬಾ, ಆಮೇಲೆ ಆ ಕಡೆ ತಗೊಂಡು ಹೋಗಿ. ಫಸ್ಟ್ ಇದನ್ನ ಕೊಡ್ತಾ ನಿಮ್ಮ ಮಗ ಹಾಕಲದತ್ಕೋ ಸರಿ ನಾನು ಹಿಡ್ಕೋಬೇಕಲ್ಲ ಬರತ್ತೆ ಇಲ್ಲ. ನಿನ್ನ ಹೂ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೊತೀನಿ. ಹಂಗೆ ಇದು ನನ್ನ ಸಂಡೇ ಬ್ಲಾಗ್. ಸಂಡೇ ಡಿಸೆಂಬರ್ 1 ಆಗಿತ್ತು. ಅವತ್ತು ಅಮಾವಾಸ್ಯೆ. ಹಾಗಾಗಿ ಅಮಾವಾಸ್ಯೆದೆಲ್ಲ ಪೂಜೆ ಏನೈತಲ್ರಿ, ಅಮಾವಾಸ್ಯೆದೊಂದು ಸ್ವಲ್ಪ ಜಾಸ್ತಿನ ಪೂಜೆ ಇರ್ತೈತಿ, ಜಾಸ್ತಿನ ಸ್ಪೆಷಲಾಗಿ ಪೂಜೆ ಮಾಡ್ತೀವಂತಲೇ ಹೇಳ್ಬೋದು. ನಮ್ಮದು ಹುಬ್ಬಳ್ಳಿ ಧಾರವಾಡ ಸೈಡ್ ಏನೈತಲ್ಲ, ಒಂದು ಸ್ವಲ್ಪ ಅವತ್ತು ಏನಂದ್ರೆ ಹಬ್ಬದ ಥರನ ವಾತಾವರಣ ಇರ್ತೈತೆ. ಅಮಾವಾಸ್ಯೆ ಆಗಲಿ ಹುಣ್ಣಿಮೆ ಆಗಲಿ ಅವತ್ತು ಸ್ಪೆಷಲ್ಲಾಗಿ ಪೂಜೆ ಮಾಡೋದು ದೇವರಿಗೆ, ಆ ರೀತಿ ಎಲ್ಲ ಇರ್ತೈತಿ. ಸೊ ಹಾಗಾಗಿ ನಾನು ಸೇಮ್ ಅದನ್ನು ಮಾಡತ್ತಿದ್ದೆ ನೋಡಿರಿ. ಏನಂತಂದ್ರೆ ಅವತ್ತೆಲ್ಲ ಪೂರ ಮನೆಯೆಲ್ಲ ಒರೆಸ್ಕೊಳ್ಳೋದು, ಆಮೇಲೆ ದೇವರಿಗೆ ಹೂವು ಹಣ್ಣು ಕಾಯಿ, ಆಮೇಲೆ ಎಡಿಗಂತ ಹೇಳಿ ಅವತ್ತು ರೊಟ್ಟಿ ಮಾಡೋಂಗಿಲ್ಲ. ನಾವು ಮನ್ಯಾಗ ಡೈಲಿ ರೊಟ್ಟಿ ಮಾಡ್ತಿರ್ತೀವಿ, ಸಂಡೇ ದಿನ ರೊಟ್ಟಿ ಮಾಡೋಂಗಿಲ್ಲ. ಆ ರೀತಿ ಎಲ್ಲ ರೂಲ್ಸ್ನ ಫಾಲೋ ಮಾಡ್ತೀವಿ ಆಲ್ಮೋಸ್ಟು ಹುಬ್ಬಳ್ಳಿ ಧಾರವಾಡ ಸೈಡ್. ಅದ್ರಾಗೂ ಹಳ್ಳಿಯಾಗಂತೂ ಸ್ಪೆಷಲಾಗಿ ಅದನ್ನು ಫಾಲೋ ಮಾಡ್ತಾರೆ. ಮತ್ತು ಇಲ್ಲಿ ನೋಡಿರಿ, ಸೃಜನ ಅವತ್ತು ಸಂಡೇ ಇತ್ತಲ್ಲ, ಹಾಗಾಗಿ ಅವ್ನ ಕ್ಯಾರಿಯರ್ ಬ್ಯಾಗ್ ನಾನು ಹೇಳಿದ್ದೆ ಅವಂಗೆ. ಅವ್ನದೊಂದು ಸ್ವಲ್ಪ ಕಾನ್ವರ್ಜೇಷನ್ನು ಐತಿದ್ರಾಗ ನಂದು ಅವಂದು. ಅದನ್ನು ನೀವು ನೋಡಿರಿ ಯಾವ ರೀತಿ ಅವ ನನ್ನ ಜೊತೆಗೆ ಮಾತಾಡ್ತಿರ್ತಾನೆ. ನಾ ಏನಾರ ಹೇಳಿದ್ರೆ ಅದನ್ನು ಯಾವ ರೀತಿ ಹೇಳ್ತಾನಂತ ಹೇಳಿ ನೋಡಿರಿ, ನೀವು ಗೊತ್ತಾಗ್ತೈತೆ ನಿಮಗೂ. ಅಷ್ಟು ವಾದ ಮಾಡ್ತಿರ್ತಾನಂತಂದ್ರೆ ಅಷ್ಟು ವಾದ ಮಾಡ್ತಿರ್ತಾನೆ ಅಂತಂದ್ರೆ ಅವಂಗೆ ಅವತ್ತು ಅದನ್ನು ತೊಳೆದು ಹಾಕೋ ಅಂತ ಹೇಳಿದ. ಅಂದ್ರೆ ನಂಗೆ ಅವ್ಗೆ ಏನಾರ ಒಂದು ಕೆಲಸ ಕೊಟ್ಟೆ ಅಂತಂದ್ರೆ ರಾಮ, ಯಾಕಂದ್ರೆ ಗುಬ್ಬಿ ಒಳಗೆ ಮಲ್ಕೊಂಡಿರ್ತಾಳೆ. ಇದ್ದ ಅಂತಂದ್ರೆ ಒಳಗೆ ಬಂದು ಸುಮ್ಮನೆ ಏನೇನಾರ ಜೋರಾಗಿ ಚೀರೋದು, ಇಲ್ಲ ಮಮ್ಮಿ ಅಂತಾರೆ ಕರಿತಿರ್ತಾನೋ, ಏನಾರ ಒಂದು ಸಪ್ಲ ಮಾಡೋದು, ಇಲ್ಲ ಏನಾರ ಬೀಳ್ಸೋದು ಮಾಡ್ತಿರ್ತಾನೆ. ಹಾಗಾಗಿ ಆಕೆ ಹೇಳ್ತಾಳೆ, ಆಕೆ ಅದ್ಲಂದ್ರೆ ನಂಗೆ ಕೆಲಸ ಆಗಂಗಿಲ್ಲ. ಅವತ್ತರ ನಂಗೆ ಸಿಕ್ಕಾಪಟ್ಟಿ ಕೆಲಸ ಐತಿ. ಹಾಗಾಗಿ ಅವಂಗೆ ನೀನು ಇದನ್ನು ಎಲ್ಲ ತೊಳೆದು ಹಾಕು ಅಂತ ಹೇಳಿ, ಹೊರಗೆ ನೀರು ಬಂದಿತ್ತಲ್ಲ ಹೆಂಗೂ ತೊಳೆದು ಹಾಕು ಅಂತ ಹೇಳಿದ್ದೆ, ಮಾಡಾತಿದ್ದ. ಅದ್ರಾಗನೇ ಹೆಂಗೆ ಇದನ್ನು ಮಾತಾಡ್ತಿರ್ತಾರೆ ನೋಡ್ರಿ ನನ್ನ ಜೊತೆಗೆ. ನೋಡ್ರಿ ನೀವು, ಸ್ವಲ್ಪ ಗೊತ್ತಾಕೈತೆ ನಿಮಗೂ. ಈಗ ಎಬ್ಬಿಸ್ತೀನಿ ನೀನು ಕೆಲಸ ಮಾಡ್ಕೊಬಾ ಅಂತ ಹೇಳಿದ್ದಕ್ಕೆ ಅವಂಗೆ ಸಿಟ್ಟು ಬಂದಿತ್ತು ನೋಡ್ರಿ. ಅದಕ್ಕೆ ಈ ರೀತಿ ನನ್ನ ಜೊತೆಗೆ ವಾದ ಮಾಡತ್ತಿದ್ದ. ಈಗ ಯಾಕೆ ಮಾಡೋದು ಬೇಡ? ಇಲ್ಲಿ ಶಣೆದಿ ಮಾಡು. ಇದನ್ನೆಲ್ಲ ಇದೆಲ್ಲ ನೋಡಿರಂದ್ರೆ ಅಯ್ಯೋ ಸುಜ್ಜೆ ಶಾಣೆದನ್ನೆಲ್ಲ ಕೆಲಸ ಮಾಡ್ತಾನೋ ಅಂತ. ನೀ ಆಮೇಲೆ ಸೈಕಲ್ ತೊಳೆದು ಬ್ಯಾಡಪ್ಪ, ನೀನು ಬೇಕು ನಂಗೆ. ನಮ್ಮ ಸುಜ್ಜು ಶಾನೆ ಭಾಳ ಅದಾರ ಅಂತ ಹೇಳ್ಬೇಕು ಬೇಡವನ. ನೋಡ್ರಿ ನನ್ನ ಮಗ ಹೆಂಗೆ ಕೆಲಸ ಮಾಡ್ತಾನೋ. ಯಾಕೆ ಇಲ್ಲ ಶಾಣೆ ಅದಾರ ಅಂತ ಹೇಳ್ತಾನೆ. ಇಲ್ಲ ಶಾಣೆ ಅದಾನ ಅಂತ ಹೇಳ್ತಾನೆ. ಯಾಕೆ ಹಾಂ ಅಂದರೆ ಗುಬ್ಬಿ ಮಲ್ಕೊಂಡಿದ್ಲಲ್ರಿ, ಹಾಗಾಗಿ ಅವ್ನು ಹೆಂಗಾರ ಮಾಡಿ ಒಳಗೆ ತೊಗೊಂಡು ಬರೋದು ಬೇಡ, ಹೊರಗೆ ಇರಲಿ. ಅವಂಗೂ ಒಂದು ಕೆಲಸನೂ ಹಚ್ಚಿದಂಗೆ ಆಕತಿ, ಈ ಕಡೆ ಅಕ್ಕಿನ ಮಲ್ಕೊಳ್ಳೋದು ಆಕತಿ, ನನ್ನ ಕೆಲಸನೂ ಆಕೈತೆ ಅನ್ನೋ ಕಾರಣಕ್ಕೆ ಅವ್ಗೆ ನಾನು ಅದನ್ನು ಮಾಡು ಇದನ್ನು ಮಾಡ್ಕೊ ಅಂತ ಹೇಳತ್ತಿದ್ನಲ್ಲ. ಅದಕ್ಕೆ ಅವ್ಗೆ ಸಿಟ್ಟು ಬರೋದಕ್ಕೆ. ಆಮೇಲೆ ಅವ್ಗೆ ನಾ ಏನು ಹೇಳತ್ತಿದ್ದೆ ಅಂತಂದ್ರೆ, ನೀನೆಲ್ಲ ಇದು ಮಾಡಿದ್ದೆ ಅಂತಂದ್ರೆ ನಾನು ವಿಡಿಯೋ ಮಾಡ್ಕೊಂಡು ಎಲ್ಲ ಹಾಕ್ತೀನಿ, ಅದನ್ನ ಸ್ವಲ್ಪ ವಿಡಿಯೋ ಮಾಡಿ ಹಾಕ್ತೀನಿ ಅಂತಂದ್ರೆ ಅವನು ಸ್ವಲ್ಪ ಜಾಸ್ತಿನೇ ಕೆಲಸ ಮಾಡ್ತಾನೆ. ಹಾಗಾಗಿ ನಾ ಅದನ್ನು ಹೇಳತ್ತಿದ್ದೆ. ಅದಕ್ಕೆ ಅವ ಹೇಳತ್ತ ನಂಗೆ ಏನಂತಂದ್ರೆ, ಬ್ಯಾಡ್ ಬಾಯ್ ಅಂತ ಹೇಳು, ಅವ ಶಾಣೆ ಇಲ್ಲ ಅಂತ ಹೇಳು, ಬ್ಯಾಡ್ ಬಾಯ್ ಅವ ಶಾಣೆ ಇಲ್ಲ ಅಂತ ಹೇಳಿ, ನೀನು ನಾ ಶಾಣೆ ಅದಾನೆ ಅಂತ ಹೇಳಬೇಡ ಅಂತ ಈ ರೀತಿ ಅಂತ ಹೇಳತ್ತಿದ್ದೆ. ಅಂದ್ರೆ ನಾವು ಹೇಳಿದ್ದೆ, ನೀನು ಇದೆಲ್ಲ ಮಾಡಿದ್ದೆ ಅಂತಂದ್ರೆ ನಿಂಗೆ ಗುಡ್ ಬಾಯ್ ಅಂತ ಹೇಳ್ತೀನಿ, ಎಲ್ಲ ಶಾಣೆ ಅದಾನ ಅಂತ ಹೇಳ್ತೀನಿ, ಮಾಡಲಿಲ್ಲ ಅಂದರೆ ಬ್ಯಾಡ್ ಬಾಯ್ ಅಂತ ಹೇಳ್ತೀನಿ ಅಂತ ಹೇಳಿದ್ನಲ್ಲ. ಅದಕ್ಕೆ ಏನು ಹೇಳತ್ತಾನಂತಂದ್ರೆ, ನಾ ಅದನ್ನು ಅವು ಮಾಡಾಕತ್ತಾನಾದ್ರೂ ಬೇಡ ನಾ ಎಲ್ಲ ಮಾಡ್ತೀನಿ, ಆದ್ರೆ ನೀ ಹೇಳೋದು ಬೇಡ, ನೀ ಬ್ಯಾಡ್ ಬಾಯ್ ಅಂತಲೇ ಹೇಳಿ, ನೀನು ಗುಡ್ ಬಾಯ್ ಅಂತ ಹೇಳಬೇಡ ಅಂತ ಹೇಳಿ ನನ್ನ ಜೊತೆಗೆ ಜಗಳ ಮಾಡಾಕತ್ತಿದ್ದ ನೋಡ್ರಿ. ಹಂಗೆ
ಅವಂದಲ್ಲಿ ಅಷ್ಟು ಅವಂಗೊಂದು ಸ್ವಲ್ಪ ವಿಡಿಯೋ ಮಾಡೀನಿ ಅಂದ್ರೆ ಒಂದು ಸ್ವಲ್ಪ ಸಮಾಧಾನ ಅನ್ನಿಸ್ತೈತಿ. ಅದಕ್ಕೆ ಅದನ್ನಷ್ಟು ಮಾಡ್ಕೊಂಡು ಬಂದಾಕೆ ಅಂತಂದ್ರೆ ಮತ್ತು ನನ್ನ ಕೆಲಸನೂ ಶುರು ಮಾಡ್ಕೊಂಡಿದ್ದೆ. ಅವತ್ತೆಲ್ಲ ನೆಲ ಒರೆಸ್ಕೊಳ್ಳೋದು ಅದೆಲ್ಲ ಇತ್ತು ರೀ. ಆಮೇಲೆ ನೆಲ ಒರೆಸುವಾಗ ಒಂದು ಸ್ವಲ್ಪ ಉಪ್ಪು ಹಾಕಿ ಒರೆಸ್ಬೇಕು. ಉಪ್ಪು ನಂಗೆ ಆಲ್ಮೋಸ್ಟ್ ಯಾವಾಗ ಅಂತಂದ್ರೆ ಮದುವೆಗಿಂತ ಮೊದಲೇ ಗೊತ್ತಿತ್ತು ಅಂತಂದ್ರೆ ಕೇಳ್ಪಟ್ಟಿದ್ದೆ. ಉಪ್ಪು ಹಾಕೆಲ್ಲ ಒರೆಸಿದ್ರೆ ಒಂದು ನೆಗೆಟಿವ್ ಎನರ್ಜಿ ಹೋಗುವಂಥದ್ದು, ಪಾಸಿಟಿವ್ ಎನರ್ಜಿ ಬರುವಂಥದ್ದು, ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ವೈಬ್ಸ್ ಆಗುವಂಥದ್ದು, ಪಾಸಿಟಿವ್ ಎನರ್ಜಿ ಬರುವಂಥದ್ದು ಅಂತ ಈ ರೀತಿ ಏನು ಹೇಳ್ತಿರ್ತಾರೆ. ಸೊ ಹಾಗಾಗಿ ನೆಲ ಒರೆಸುವಾಗ ಒಂದು ಸ್ವಲ್ಪ ಅದಕ್ಕೆ ನಾವೀಗೆಲ್ಲ ಪಿನಾಯಿಲೆಲ್ಲ ಹಾಕ್ಕೊಂತೀವಲ್ಲ ರೀ, ಹಂಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಒರೆಸುವಂಥದ್ದು. ಸೊ ಆ ರೀತಿ ಎಲ್ಲ ಮಾಡ್ಕೊಳಕತ್ತಿದ್ದೆ. ಹಂಗೆ ಅವಂಗೆ ಮತ್ತು ಅದು ಒಂದು ಕೆಲಸ ಮುಗಿದಾದ್ಮೇಲೆ ಮತ್ತು ಅವಂಗೆ ನೆಕ್ಸ್ಟ್ ಅದು ಒಂದಲ್ಲ ಇನ್ನು ಮತ್ತು ಗಾಡಿ ನಮ್ಮ ಕಡೆ ಹೆಂಗೆ ಅಂತಂದ್ರೆ ಅಮಾಸೆ ಇತ್ತಂತಂದ್ರೆ ಮನೆಯೊಳಗೆ ಏನು ಗಾಡಿ, ಟ್ಯಾಕ್ಟ್ರ್, ಆಮೇಲೆ ಬೈಕು, ಕಾರು, ಈ ರೀತಿ ಏನು ಗಾಡಿ ಇರ್ತಾವಲ್ಲ ಮನ್ಯಾಗ ಗಾಡಿ ಇದ್ದಿದ್ವು ಅಂತಂದ್ರೆ ಅಮಾವಾಸ್ಯೆ ದಿನ ಅವನ್ನೆಲ್ಲ ಚೆಂದಾಗಿ ತೊಳೆದು ಅವಕ್ಕೆಲ್ಲ ಚಲೋ ಹೊತ್ತಂಗೆ ಹೂವು ಹಾಕಿ ಪೂಜೆ ಮಾಡುವಂಥ ಪದ್ಧತಿ ರೀ ಅವತ್ತು ಅಮಾವಾಸ್ಯೆ ದಿನ. ಆ ರೀತಿ ಬೆಳಿಗ್ಗೆ ಮೊದಲು ಅದನ್ನೆಲ್ಲ ಪೂಜೆ ಮಾಡಿ ಆಮೇಲೆ ಮುಂದಿನ ಕೆಲಸ ಅವತ್ತು ಅಮಾವಾಸ್ಯೆ ದಿನ ಒಂಥರ ಸ್ಪೆಷಲ್ ಹಬ್ಬನ ಇದ್ದಂಗೆ ಇರ್ತೈತಿ. ಪ್ರತಿ ಅಮಾವಾಸ್ಯೆಗೂ ಹಂಗೆ ಇರ್ತೈತಿ. ಸೊ ಹಾಗಾಗಿ ಅವ್ನು ನಾನು ಗಾಡಿ ತೊಳ್ಯಾಕೆ ಹೇಳಿದ್ದೆ ರೀ ಅಲ್ಲಿ. ಆಮೇಲೆ ಮತ್ತು ಗುಬ್ಬಿನೂ ಹೆಂಗೂ ಮಲ್ಕೊಂಡಿದ್ಲಲ್ಲ, ಹಾಗಾಗಿ ಅದು ಆತ ಈ ಕಡೆ ಕೆಲಸನೂ ಆತಂತ ಹೇಳಿ ಅವ್ನು ಮಾಡ್ಸಾಕಂತ ಹೇಳಿ ಮಾಡಕ್ಕೆ ಹೇಳತ್ತಿದ್ದೆ. ಅವ್ಗೊಂದು ಸ್ವಲ್ಪ ಕಿರಿಕಿರಿನೂ ಆಗಾಕತ್ತಿತ್ತು ಒಳ್ಳಮಳ ಕೆಲಸ ಹೇಳೋದಕ್ಕೆ. ಆದರೂ ಇರಲಿ ಅಂತ ಹೇಳಿ ಸುಮ್ಮನೆ ಇದ್ದೆ. ಹೆಂಗೋ ರಂಬಿಸ್ಕೊಂಡು ಮಾಡಿದ್ರೆ ಒನ್ ಟೈಮ್ ಮಾಡ್ತಾನೆ, ಒಂದು ಸ್ವಲ್ಪ ಜೋರು ಮಾಡಿದ್ರೆ ಮತ್ತು ಮಾಡೋಂಗಿಲ್ಲ, ಆ ರೀತಿ ಮಾಡ್ತಿರ್ತಾನೆ. ಹಂಗೆ ನಮ್ದು ಕೆಲಸ ಸ್ಟಾರ್ಟ್ ಆಗಿತ್ತು ನೋಡ್ರಿ. ಅವನದು ಅದೆಲ್ಲ ಮುಗಿಸಿದ, ಗಾಡಿ ತೊಳೆದ, ಅದು ಅವ್ನದು ಬ್ಯಾಗು ಎಲ್ಲನೂ ತೊಳ್ಯಾಕೆ ಹಚ್ಚಿದೆ, ಅದೆಲ್ಲನೂ ತೊಳ್ಕೊಂಡ. ಹಂಗೆ ನಂದು ಕೆಲಸ ಎಲ್ಲ ಮುಗಿಸ್ಕೊಂಡೆ, ಜಳಕ ಎಲ್ಲ ಮುಗೀತು, ಅವನದು ಮುಗೀತು, ನಂದು ಮುಗೀತು. ಆಮೇಲೆ ಪೂಜೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ನೋಡ್ರಿ. ಬೆಳಿಗ್ಗೆ ಪೂಜೆ ಮಾಡ್ಬೇಕು ಆ್ಯಕ್ಚುಲಿ, ಆದರೆ ಎಷ್ಟೊತ್ತಿಗೆ ಬಂದು ಹತ್ತೈತೆ ಅಂತಂದ್ರೆ ಇಬ್ಬರು ಮಕ್ಕಳನ್ನ ಕಟ್ಕೊಂಡು ನಾ ಪೂಜೆ ಮಾಡೋಷ್ಟೊತ್ತಿಗೆ. ಯಾಕಂತಂದ್ರೆ ನಾ ಅನ್ಕೊಂಡು ಟೈಮಿಗೆ ಪೂಜೆ ಮಾಡೋಕೆ ನನಗೆ ಅವ್ರು ಬಿಡಬೇಕಲ್ರಿ. ಗುಬ್ಬಿ ಮಲ್ಕೊಳ್ಳೋದಿಲ್ಲ, ಆಕೆ ಮಲ್ಕೊಂಡಾಗ ಕೆಲಸ ಮಾಡ್ಕೋಬೇಕು. ಆಕೆ ಎಚ್ಚರಿದ್ದಾಗ ನನಗೇನು ಕೆಲಸ ಆಗೋದಿಲ್ಲ. ಹಾಗಾಗಿ ಅಕ್ಕಿನೆಲ್ಲ ಒಂದು ಕಡೆ ಆಕೆ ಅವತ್ತು ಇನ್ನೂ ಸಂಡೇ ಅಂತೂ ನಂಗೆ ಇನ್ನೂ ದೊಡ್ಡ ಕಾಟ ಅಂತಲೇ ಹೇಳ್ಬೋದು. ಯಾಕಂದ್ರೆ ಸೃಜನ್ ಇರ್ತಾನಲ್ರಿ, ಈಕಿನ ಹೆಂಗೋ ಮ್ಯಾನೇಜ್ ಮಾಡ್ಬೋದು. ಅವ್ನು ಮ್ಯಾನೇಜ್ ಮಾಡೋದಂತೂ ದೊಡ್ಡ ಕಷ್ಟ. ಆ ರೀತಿ ಮಾಡ್ತಿರ್ತಾನೆ. ಇಲ್ಲ ಅಂತಂದರೆ ಅವಂತ ಏನಿಲ್ಲ, ಅವ್ನ ಪಾಡಿಗೆ ಇರ್ತಾನಂತಂದ್ರೂ ಈಗೇನು ಮಲ್ಕೊಳಕ್ಕೆ ಕೊಡೋಂಗಿಲ್ಲ. ಇವು ಏನಾದ್ರು ಒಂದು ಮಾತಾಡೋದು, ಜೋರು ಮಾತಾಡೋದು, ಇಲ್ಲ ಏನಾದರೂ ಸಪ್ಲ ಮಾಡೋದು, ಆ ರೀತಿ ಮಾಡ್ತಾನೆ. ಆ ರೀತಿಯೆಲ್ಲ ಆದರೆ ಆಕೆ ಮಲ್ಕೊಳಂಗಿಲ್ಲ. ಹಂಗಾಗಿಬಿಟ್ಟಿರ್ತೈತೆ ರೀ ನನಗೆ. ಹಾಗಾಗಿ ಅದ್ರಾಗ ಅವತ್ತು ಅಮಾವಾಸ್ಯೆ ಪೂಜೆ, ಇವರಿಬ್ರದ್ದು ಗದ್ದಲ, ಹಂಗೆ ಒಟ್ಟು ಅದ್ರಾಗನ ನನ್ನ ಕೆಲಸನೂ ಮಾಡ್ಕೋಬೇಕು ನಾನು. ಆ ರೀತಿಯಾಗಿರ್ತೈತೆ ನೋಡ್ರಿ. ಹಂಗೆ ಅವ್ರನ್ನ ಕಟ್ಕೊಂಡು ಹೆಂಗೋ ಒಬ್ರನ್ನ ರಂಸೋದು ಮತ್ತೊಬ್ರನ್ನ ರಂಸೋದು ಇದಾಗಿರ್ತೈತೆ ಅವತ್ತು. ಹಂಗೆ ಹಿಂಗೆ ಮಾಡಿ ಅದನ್ನ ಕೆಲಸ ಆಲ್ಮೋಸ್ಟ್ ಮುಗಿಸ್ಕೊಂಡಾದ್ಮೇಲೆ ಇನ್ನೇನು ಪೂಜೆ ಸ್ಟಾರ್ಟ್ ಮಾಡ್ಕೋಬೇಕು ಅನ್ನೋ ಅಷ್ಟೊತ್ತಿಗೆ ಅಂತಂದ್ರೆ ಎದ್ಲು ನಮ್ಮ ಗುಬ್ಬಕ್ಕ. ಅದನ್ನು ಆಕಿನ್ನೂ ಹೇಳ್ತಿರ್ಲಿಲ್ಲ, ಅವನ ಎಬ್ಬಿಸ್ದಂಗನ ಸೌಂಡ್ ಮಾಡಿಬಿಡ್ತಾನೆ ಬೇಕಂತ. ಇಲ್ಲ ಅಂದರೆ ಅವಂಗೇನಂತಂದ್ರೆ ಕೇಳಬೇಕು, ಅವ್ನ ಇಂಟೆನ್ಷನ್ ಆಗಿರ್ತೈತೆ ಒಂದೊಂದು ಟೈಮ್ ಅಂತ. ಯಾಕೆ ಮಲ್ಕೊಂಡ್ರೆ ಅವ್ನು ಸುಮ್ಮನೆ ಇರಬೇಕು, ಆಮೇಲೆ ಏನು ಸೌಂಡ್ ಮಾಡೋಂಗಿಲ್ಲ. ಅದೆಲ್ಲ ಅವ್ನಿಗೆ ದೊಡ್ಡ ತ್ರಾಸ ಆಗಿಬಿಟ್ಟಿರ್ತೈತಿ. ಅವಂಗಾರ ಯಾವಾಗ ನೋಡಿದ್ರು ಜೋರು ಮಾತಾಡೋದು, ಇಲ್ಲಾಂದರೆ ಅವ್ನ ಸೌಂಡ್ ಬೇಕು ಅವಂಗೆ, ಆ ರೀತಿ ಇರ್ತೈತಿ. ಆಕೆ ಮಲ್ಕೊಂಡ್ಲಂದ್ರೆ ಅವ್ನಿಗೆ ತ್ರಾಸ ಆಕಿರ್ತೈತಿ. ಹಾಗಾಗಿ ಅವ್ನು ಹೆಂಗಾರ ಮಾಡಿ ಎಬ್ಬಿಸ್ಬೇಕು ಅನ್ನೋದು ಇಟ್ಕೊಂಡು ಸ್ವಲ್ಪ ಏನಾರ ನೆಪ ತಗೊಂಡ್ಬಂದು ಚೀರ್ಬಿಡ್ತಾನೆ, ಆಕೆ ಎದ್ಬಿಡ್ತಾಳೆ ನೋಡ್ರಿ. ಆ ರೀತಿ ಹಂಗೆ ನಂದೆಲ್ಲ ಇನ್ನೇನು ಪೂಜೆ ಸ್ಟಾರ್ಟ್ ಮಾಡ್ಕೋಬೇಕು ಅನ್ನೋ ಅಷ್ಟೊತ್ತಿಗೆ ಅಂತಂದ್ರೆ ಆಕೆನೂ ಎದ್ಲ. ಸರಿ ಇಬ್ಬರನ್ನೂ ಕೂಡಿ ತೊಗೊಂಡು ಮಾಡಿದ್ರಾತಂತ ಹೇಳಿ ಪೂಜೆನೂ ಸ್ಟಾರ್ಟ್ ಮಾಡಿಕೊಂಡೆ. ಮತ್ತು ಅವಾಗೂ ಸೃಜನನ ಗದ್ದಲ, ನಾ ಪೂಜೆ ಮಾಡ್ತೀನಿ ವಿಡಿಯೋ ಮಾಡ್ಕೊ ಅಂತಾನೆ. ಅವ್ನಿಗೆ ಪೂಜೆ ಮಾಡೋಕ್ಕೂ ಬರೋದಿಲ್ಲ ಅಷ್ಟೆಲ್ಲ ಚಲೋ ಹೊತ್ತಂಗೆ. ಏನೋ ಅಷ್ಟೊಂದು ಸಣ್ಣ ಪೂಜೆ ಇದ್ದರೆ ಅಷ್ಟು ಮಾಡು ಅಂತ ಹೇಳ್ಬೋದು. ಅವತ್ತೆಲ್ಲ ಒಂದು ಸ್ವಲ್ಪ ನಾನು ಎಲ್ಲ ಅದು ಚರಿಗೆ ಎಲ್ಲ ತೆಗೆದು ತುಂಬಿಟ್ಟು ಮಾಡೋದಿತ್ತು. ಹಾಗಾಗಿ ಹೇಳಿದ್ರೆ ಕೇಳಾತಿರ್ಲಿಲ್ಲ, ಆದ್ರೂ ಬೇಡ ಅಂತ ಹೇಳಿದ್ದೆ. ಹಾಗಾಗಿ ನಾನು ಮಾಡ್ಕೊಂಡೆ ನೋಡ್ರಿ ಪೂಜೆ. ಅಕ್ಕಿನೂ ಎದ್ಲು. ನಮ್ಮ ಸೈಡ್ ಈಗ ಹುಬ್ಳಿ ಧಾರವಾಡ ಸೈಡ್ ಏನಂತಂದ್ರೆ ಅಮಾವಾಸ್ಯೆ ದಿನ
ಈಗ ಮಷಿನೆಲ್ಲ ಇರ್ತಾವಲ್ಲ ರೀ, ಟೈಲರಿಂಗ್ ಮಷಿನ್, ಆ ಮಷಿನ್ಗೆಲ್ಲ ಪೂಜೆ ಮಾಡುವಂಥದ್ದು. ಆಮೇಲೆ ಅಂಗಡಿ ಇದ್ದವರೆಲ್ಲ ಅಂಗಡಿಗೆ ಸ್ಪೆಷಲ್ ಪೂಜೆ ಇರ್ತೈತಿ, ಮನ್ಯಾಗೂ ಸ್ಪೆಷಲ್ ಪೂಜೆನ ಮಾಡ್ತಾರೆ. ಆಮೇಲೆ ಈಗ ಗಿರಣಿ ಎಲ್ಲ, ಹಿಟ್ಟಿನ ಗಿರಣಿ ಎಲ್ಲ ಇದ್ವು ಅಂತಂದ್ರೆ ಅವತ್ತು ಪೂರ ಬಂದ್ ಮಾಡಿರ್ತಾರೆ. ಅಂದರೆ ಹಾಕಂಗಿಲ್ಲ, ಅವತ್ತು ಬಂದ್ ಮಾಡಿಬಿಟ್ಟಿರ್ತಾರೆ. ಪೂಜೆ ಮಾಡಿರ್ತಾರೆ, ಬಂದ್ ಮಾಡಿರ್ತಾರೆ, ಗಿರಣಿ ಚಾಲೂ ಮಾಡೋಂಗಿಲ್ಲ. ಆ ರೀತಿ ಎಲ್ಲ ಪಾಲಿಸ್ತಾರೆ ನೋಡ್ರಿ ನಮ್ಮ ಸೈಡ್. ಬೇರೆ ಕಡೆನೂ ಪಾಲಿಸಿದ್ರೆ ಕಮೆಂಟ್ ಮಾಡಿರಿ, ಬಟ್ ನಿಮಗೆ ಬೇರೆ ಕಡೆದೆಲ್ಲ ಗೊತ್ತಿಲ್ಲ. ಬಟ್ ನಾವಿಲ್ಲಿ ಇರೋ ಕಡೆ ಅದನ್ನೆಲ್ಲ ಪಾಲಿಸಂಗಿಲ್ಲ ಅಂಥೇಳಿ ನನಗೆ ಅನಿಸ್ತೈತಿ. ಯಾಕಂದ್ರೆ ನೋಡ್ತೀನಲ್ಲ ನಾನು, ಈ ಅಮಾವಾಸ್ಯೆ ಹುಣ್ಣಿಮೆದೆಲ್ಲ ಅಷ್ಟು ಪಾಲ್ಸಂಗೆ ಕಾಣಂಗಿಲ್ಲ ನನಗೆ. ಬಟ್ ನಮ್ಮ ಕಡೆ ಅಂತದ್ರಾಗ ಹಳ್ಳಿ ಕಡೆ, ಹುಬ್ಬಳ್ಳಿ ಧಾರವಾಡ ಸೈಡ್ ಹಳ್ಳಿ ಕಡೆ ಅಂತೂ ಪಾಲಿಸ್ತಾರೆ ಅದು. ಹಾಗಾಗಿ ನಾವು ಸೇಮ್ ಅದನ್ನು ಮಾಡ್ಕೊಳಕತ್ತಿದ್ದೆ. ಆಮೇಲೆ ಇಲ್ಲಿ ನೋಡ್ರಿ ನಾನು ಪೂಜೆ ಮಾಡ್ಕೊಳತ್ತೀನಿ. ಅಷ್ಟೊತ್ತಿಗೆ ಅಂತಂದರೆ ಸೃಜನ ಅದೆಲ್ಲ ಮಾಡತ್ತೀನಿ. ವಿಡಿಯೋ ಮಾಡೋದು ಬ್ಯಾಡ್ವೋ ಅಂತ ಹೇಳಿದ್ರು ವಿಡಿಯೋ ಮಾಡಕತ್ತಿದ್ದ. ಅಷ್ಟೊತ್ತಿಗೆ ಅಲ್ಲಿ ನಾನು ಅದು ಇಟ್ಟಿದ್ದ ಸಾಮಾನೆಲ್ಲ ತೊಗೊಂಡು ಗುಬ್ಬಿ ಕಿತಾಪತಿ ಮಾಡಕತ್ತಿದ್ಲು. ಅದನ್ನೆಲ್ಲ ಕುಂಕುಮ ವಿಭೂತಿ ಎಲ್ಲ ಚೆಲ್ಲಿ ಹಾಕಿದ್ಲು ನೋಡ್ರಿ. ಹಿಂಗೆ ಅಕ್ಕಿರ್ತೈತಿ, ಈ ರೀತಿ ಮಾಡ್ತಿರ್ತಾರೆ. ಬ್ಯಾಡ್ವೋ ಅಂತ ಕೇಳಿದ್ರೆ ಹಾವು ಕೇಳಂಗಿಲ್ಲ. ಹಾವು ಏನೋ ಮಾಡೋ ಅಷ್ಟೊತ್ತಿಗೆ ಈಕೆ ಒಂಥರ ಕಿತಾಪತಿ ಮಾಡಿರ್ತಾಳೆ. ಮತ್ತು ನಾ ಪೂಜೆ ಮಾಡೋದು ನೋಡಿ ಅವನಿಗೂ ಒಂದು ಕೆಲಸ ಕೊಟ್ರಾತಂತ ಹೇಳಿ, ಹ್ಞೂ ಸರಿ ಪೂಜೆ ಮಾಡೋಗ ಅವನ್ನೆಲ್ಲ ಅಂತ ಹೇಳಿಂದೆ. ಈ ಅವಂಗೇನಂತ ಅದೆಲ್ಲ ಒಳ್ಳೆ ಪೂಜೆ ಮಾಡೋಕ್ಕಂತಾನೆ ಇದನ್ನು ಪೂಜೆ ಮಾಡ್ತೇನಂತಾನೆ. ಅವಂಗೂ ಹಿಂಗೂ ಮಾಡಿ ಅವಂಗೂ ರಂಗಿಸಿ ಅವನ್ನೆಲ್ಲ ಪೂಜೆ ಮಾಡಿದ್ದಾರೆ. ಸೈಕಲ್ಲು ಗಾಡಿ ಎಲ್ಲ ಪೂಜೆ ಮಾಡ್ಕೊಂಡ, ತಾನು ಪೂಜೆ ಮಾಡ್ಕೊಂಡಾದ್ಮೇಲೆ ಮತ್ತು ಅದು ನೋಡ್ರಿ ಏನೇನು ಅದು ನಾವು ಹೇಳೋದೊಂದು ಅವು ಮಾಡೋದೊಂದು ಆ ರೀತಿ ಆಕಿರ್ತೈತಿ. ಇದೇ ರೀತಿ ಇಬ್ಬರದು ಟಾರ್ಚರ್ ಅವತ್ತು. ನಾ ಏನೋ ಹೇಳಿದ್ರೆ ಇನ್ನೇನೋ ಮಾಡ್ತಿರ್ತಾನೆ, ಒಂಥರ BP ರೇಸ್ ಮಾಡ್ತಿರ್ತಾರೆ ಇಬ್ಬರು ಸೇರಿ, ಆ ರೀತಿ ಮಾಡ್ತಿರ್ತಾರೆ ನೋಡ್ರಿ. ಹಂಗೆ ಕಂಟಿನ್ಯೂ ಆಗಿತ್ತು. ಇಬ್ಬರು ಮಕ್ಕಳನ್ನ ಕಟ್ಕೊಂಡು ಮಾಡೋದ್ರೊಳಗೆ ಅಂದ್ರೆ ಹಂಗಂತ ಸಾಕಾಗಿ ಹೋಗಿರ್ತೈತೆ ನೋಡ್ರಿ. ಅಷ್ಟು ತೊಂದರೆ ಕೊಡ್ತಾರೆ ಇಬ್ಬರು ಸೇರಿ. ಹಂಗೂ ಹಿಂಗೂ ಸ್ಟಾರ್ಟ್ ಮಾಡ್ಕೊಂಡು ಇನ್ನೇನು ಪೂಜೆ ಸ್ಟಾರ್ಟ್ ಮಾಡ್ಕೋಬೇಕು ಅನ್ನೋ ಅಷ್ಟೊತ್ತಿಗೆ ಕರೆಂಟ್ ಒಂದೆರಡು ಹೋಗ್ಬಿಟ್ಟು ಮಧ್ಯಾಹ್ನ ಹೊತ್ತು. ಇನ್ನು ಭಾಳ ಲೇಟ್ ಆಗೈತೆ ಅಂತ ಹೇಳಿ, ಹೋದ್ರೆ ಹೋಗಲಿ ಬರೋ ಮಟ್ಟ ಕಾಯೋದು ಬೇಡ ಅಂಥೇಳಿ ಈ ರೀತಿಯಾಗಿ ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ವಿ ನೋಡ್ರಿ. ಅದ್ರಾಗೂ ಮಂಗಳಾರತಿ ಹೇಳತ್ತಾನ ನೋಡ್ರಿ. ಒಂದು ಸ್ವಲ್ಪ ಅದು ಹೆಂಗೆ ಹೇಳ್ತಾನೋ ಏನೋ ಕೇಳಿಸ್ಕೊರಿ, ಈ ರೀತಿ ಹೇಳ್ತಾನೆ ನೋಡ್ರಿ. ಸಂಭಾರಿಗೆ ಶಂಕರಿಗೆ ತುಂಬ ಗುಜ ಜಗದಾಂಬೆನಿನ ಪದಲಂಬಿತಂಬೆ ನರಸನೀಸ್ ಅಂಬುಕೆ ಶರಣಾಟ್ ನಮ್ಮ ಎಂಬ ತೋಡ್ದಳೆ ನಾನು ಜನರಿ ಅಂಬಾಗಾರತಿ ದೇವಿ ಗಾರತಿ ಅನ್ನು ತಮೇರೋ ಬೆಳಗಿರೆ ಶುಮಾನಿ ಶುಂಭನ ನೀರಿಡಿ. ಈ ಹಿಡಿ ಸುಮ್ಮನೆ ಹಿಡೀಲಿಲ್ಲ, ಬೀಳ್ತದ. ಹೆಂಗೆ ಹೊಡೆದ್ವಿ ನಾವು ಹಿಡ್ಕೋಬೇಕನ? ಕಾಯಿ ನೀರು ಹಿಡಿ, ನೀರು ಐತದ್ರಾಗ. ಹಿಂಗೊಳಿಸಿ ಕಡೆ. ಹಾಂ ಎಲ್ಲಿ ಹೊಡೆದೈತಿ ಅಲ್ಲಿ ಹಿಡಿಬೇಕು, ಅದೊಂದು ನೀರು ಬೀಳ್ತೈತೆ. ತಲೆ ಒಳಗೆ ಓಂ ನಮಃ ಶಿವಾಯ. ಚಂದಗೆ ಕಾಯಿ ಹಿಡ್ಕೊ ಎರಡೂ ಹೇಳ್ತಾನೆ. ನೋಡ್ರಿ ಹಂಗೂ ಹಿಂಗೂ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಅವರಿಬ್ಬರನ್ನು ಕಟ್ಕೊಂಡು ಇಬ್ಬರದ್ದು ಕಾಟ ನೋಡಿದ್ರಲ್ಲ ಆ ರೀತಿ ಕಾಡ್ತಿರ್ತಾರೆ ನೋಡ್ರಿ. ಒಂದು ಏನಾದರೂ ಕೆಲಸ ಆಗ್ಬೇಕಂತಂದ್ರೆ ಪಟ್ಟಂತ ಆತು ಅನ್ನಂಗೆ ಇಲ್ಲ.
ಇಬ್ಬರನ್ನು ಹಿಡ್ಕೊಂಡು ಮಾಡ್ಬೇಕು ಅದ್ರಾಗನ ಈ ರೀತಿ ಹಂಗೋ ಹಿಂಗೋ ಪೂಜೆ ಅಂತೂ ಆತ ಸರಿ ಅದೆಲ್ಲ ಆತ. ಈಗ ನೆಕ್ಸ್ಟ್ ರಾತ್ರಿ ಏನಾತಂತಂದರೆ ಇದು ರಾತ್ರಿಯಿಂದ ಕಂಟಿನ್ಯೂ ಮಾಡಿದ್ರಿ. ಇದು ರಾತ್ರಿಗೆ ಒಂದು ಶನಿದೇವ್ರದ್ದು ಗುಡಿ ಇತ್ತು ರೀ, ಅಲ್ಲೇ ದೀಪೋತ್ಸವ ಇತ್ತು. ಅಂದ್ರೆ ಅಮಾವಾಸ್ಯದ ದೀಪೋತ್ಸವ ಮುಗಿಯಿತ್ತಲ್ಲ, ಅದಕ್ಕಲ್ಲಿ ದೀಪೋತ್ಸವನೂ ಇತ್ತು. ಆಮೇಲೆ ಪ್ರಸಾದದ್ದು ಇತ್ತು. ಆಮೇಲೆ ನಾವು ಈ ವರ್ಷ ಎಲ್ಲಿಯೂ ಹೋಗಿರಲಿಲ್ಲ ದೀಪೋತ್ಸವ ಕಾರ್ತಿಕ್ ಹಚ್ಚೋಕ್ಕೆಲ್ಲ. ಹಾಗಾಗಿ ಹೋದ್ರಾತಂತ ಹೇಳಿ ನಾನು ಆಮೇಲೆ ನಮ್ಮ ಗುಬ್ಬಕ್ಕ ಎಲ್ಲರೂ ರೆಡಿ ಆಗಾಕತ್ತಿದ್ವಿ ನೋಡ್ರಿ, ಹೋಗಿ ಬಂದ್ರಾತಂತ ಹೇಳಿ. ಅದನ್ನು ಅಂದರೆ ವರ್ಷನೂ ಮನೆ ದೇವರು ಅದು ಅಂತ ಹಿಂಗೆಲ್ಲ ಹೊಕ್ಕಿದ್ವಿ ರೀ. ಕಾರ್ತಿಕ್ ಮಾಸದಾಗ ಕಾರ್ತಿಕ್ ಹಚ್ಬೇಕಂತೇಳಿ ನಮ್ಮ ಕಡೆ ಕಾರ್ತಿಕೆಲ್ಲ ಹಚ್ಚೋಕ್ಕೆಲ್ಲ ಹೋಗ್ತೀವಿ. ದೀಪೋತ್ಸವ ಅಂತ ಹೇಳ್ತೀವಲ್ಲ, ಅದಕ್ಕೆ ನಮ್ಮ ಕಡೆ ಕಾರ್ತಿಕ್ ಹಚ್ಚ ಬರೋದು ಅಂತ ಹೇಳ್ತೀವಿ. ಸೊ ಹಾಗಾಗಿ ವರ್ಷನೂ ಮನೆ ದೇವರಿಗೆಲ್ಲ ಹೋಗಿ ಕಾರ್ತಿಕೆಲ್ಲ ಹಚ್ಚಿ ಬರ್ತಿದ್ವಿ. ಈ ವರ್ಷ ಅದು ಆಗಲೇ ಇಲ್ಲ, ಅಂತಂದ್ರೆ ಲೀವ್ ಇಲ್ಲ ಅಂತ ಹೇಳಿ ನಮ್ಮ ಮನೆಯವರಿಗೆ. ಆ ಕಾರಣಕ್ಕೆ ಈ ಸಲ ನಾವು ನಮ್ಮ ಮನೆ ದೇವ್ರಿಗೂ ಹೋಗಲಿಲ್ಲ. ಇಲ್ಲಾಂದ್ರೆ ವರ್ಷ ಹೋಗಿದ್ವಿ. ಆ ವಿಡಿಯೋ ಎಲ್ಲನೂ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋದು ಇತ್ತು. ವರ್ಷ ಹೋಗಿದ್ವಿ, ಬಟ್ ಇದೇ ವರ್ಷನ ಮಿಸ್ ಆಗ್ತದ ಅಂತಂದ್ರೆ ಅದು ಲೀವ್ ಇಲ್ಲ ಅನ್ನೋ ಕಾರಣಕ್ಕಾಗಿ ಹೋಗಲಿಲ್ಲ. ಇಲ್ಲಾಂದ್ರೆ ಪ್ರತಿ ವರ್ಷವೂ ಮಿಸ್ ಮಾಡಿಲ್ಲ. ನಾನು ಹೋದ ವರ್ಷ ಪ್ರೆಗ್ನೆಂಟ್ ಇದ್ದೆ ಅಂತ ಅಂದ್ರೂ ಹೋಗಿ ಬಂದಿದ್ವಿ. ಅವಾಗ ನಂಗೆ 8 ಮಂತ್ ಮುಗ್ಯಾಕ ಬಂದಿತ್ತು. ಸೊ ಆ ಸಿಚುವೇಶನ್ ಒಳಗೂ ನಾನು ಮಂದಿಯವ್ರಿಗೆ ಹೋಗೋದು ಬಿಟ್ಟಿರಲಿಲ್ಲ. ಆದರೆ ಈ ವರ್ಷ ಗುಬ್ಬಿ ಬಂದಾಳ ಹೋಗಬೇಕು ಅಂತ ಎಷ್ಟು ಅಂದ್ಕೊಂಡಿದ್ವಿ, ಆದ್ರೆ ಹೋಗೋಕ್ಕಾಗಲಿಲ್ಲ. ನೋಡ್ಬೇಕೀಗ ಇದು ಕಾರ್ತಿಕ್ ಮಾಸ ಮುಗಿದ್ರೂ ಮುಗಿಲಿ, ಹೋಗಿ ಬಂದ್ರಾತು ಅಂತ ಹೇಳಿ ಅಂದ್ಕೊಂಡೇವಿ. ನೋಡ್ಬೇಕು ಏನೇನು ಆಕತ್ತೋ ಗೊತ್ತಿಲ್ಲ. ಅದು ಒಂದು ವರ್ಷನೂ ಮಿಸ್ ಆಕಿದ್ದಿಲ್ಲ. ಅದೆಲ್ಲ ಅಲ್ಲೆಲ್ಲ ಹೋಗಿದ್ರೆ ಆ ವಿಡಿಯೋಸ್ ಎಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೋದಿತ್ತು. ಅಲ್ಲೆಲ್ಲ ಅಂದ್ರೆ ನಮ್ಮ ಮನೆ ದೇವರು ನಮ್ಮದು ಸೈಡ್ ಇದು ಗೋಕಾಕ್ ಸೈಡ್ ಅರ್ಬಾವಿ ಅಂಥೇಳಿ ಅಲ್ಲೆಲ್ಲ ಚಂದ ಐತೆ. ಅಲ್ಲೆಲ್ಲ ವರ್ಷ ಹೋಗಿದ್ವಿ, ಪ್ರತಿ ವರ್ಷವೂ ಮತ್ತು ಹೋಗಿ ವಸ್ತಿ ಉಳಿದು ಬರ್ತಿದ್ವಿ. ಹೋಗಿ ಹಂಗನೂ ಬರ್ತಿರ್ಲಿಲ್ಲ ನಾವು, ಆ ರೀತಿ ಆಕ್ಕಿತ್ತು. ಬಟ್ ಇದ್ದ ವರ್ಷನ ಮಿಸ್ ಆತ, ಅದೊಂದು ಬೇಜಾರೈತಿ. ನೋಡ್ಬೇಕೀಗ ನೆಕ್ಸ್ಟ್ ಹೋಗ್ಬೇಕು ಅನ್ನೋದು ಐತಿ. ಹಂಗೆ ನೋಡ್ರಿ, ಇಲ್ಲಿ ದೀಪೋತ್ಸವಕ್ಕೆ ಹೋಗಿದ್ವಿ. ಈ ರೀತಿಯಾಗಿ ದೀಪೋತ್ಸವ ಇತ್ತು, ಚಂದ ಇತ್ತು. ಆದರೆ ಇನ್ನೂ ಲಘುನ ಹೋಗ್ಬೇಕಾಗಿತ್ತು. ನಾವು ಹೋಗಿದ್ದು ಒಂದು ಸ್ವಲ್ಪ ಲೇಟ್ ಆತಂತನೇ ಹೇಳ್ಬೋದು. ಇನ್ನೂ ಲಘು ಹೋಗಿದ್ರೆ ನಾವು ಹೋಗುವಷ್ಟೊತ್ತಿಗೆ ಪೂಜೆ ಎಲ್ಲ ಮುಗಿಯಕ್ಕೆ ಬಂದಿತ್ತು ಆಲ್ಮೋಸ್ಟ್. ಆ ರೀತಿ ಆಗಿತ್ತು. ಲಘು ಹೋಗಿದ್ರೆ ಒಂದು ಸ್ವಲ್ಪ ಎಲ್ಲ ಇನ್ನೂ ಪೂಜೆ ಎಲ್ಲ ನೋಡ್ಬೋದಾಗಿತ್ತು. ಅದೆಲ್ಲ ಏನು ಸಿಗಲಿಲ್ಲ, ಲೇಟಾಗಿ ಹೋದ್ವಿ. ಹಾಗಾಗಿ ಈ ರೀತಿಯಾಗಿ ದೀಪೋತ್ಸವ ನಡೆದಿತ್ತು ನೋಡ್ರಿ. ಇಲ್ಲೇ ಚಂದಿತ್ತು, ಜನ ಎಲ್ಲ ಭಾಳ ಸೇರಿದ್ರು. ಆಮೇಲೆ ಡೆಕೋರೇಷನ್ ಎಲ್ಲ ಈ ರೀತಿ ಮಾಡಿದ್ರು. ಆಮೇಲೆ ದೀಪದ ಅಲಂಕಾರ ಎಲ್ಲನೂ ಚಂದ ಕಾಣಕತ್ತಿತ್ತು. ಅದು ದೀಪದ ಅಂದ್ರೂ ಚಂದ ಅಲ್ರಿ ಅದು. ನೋಡ್ರಿ ಈ ರೀತಿಯಾಗಿ ಕಾಣತ್ತಿತ್ತು. ನಮ್ದು ಲೇಟ್ ಆಯ್ತು. ಸೊ ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.